ಬಾಯ್ಲೆ ಪೊಲೀಸ್ ಅವ್ರ ಮೊದಲನೇ ಕ್ವಾಲಿಟಿನೇ ಡಿಸಿಪ್ಲಿನ್. ಏನೋ ಡಿಸಿಪ್ಲಿನ್ ಮೇಡಮ್. ಸೀನಿಯರ್ಸ್ ಆಫೀಸರ್ ಏನಾದ್ರು ಹೇಳ್ಬೇಕಾದ್ರೆ ಕಣ್ಣು ಕಿವಿ ಎರಡೂನು ಅವ್ರ ಕಡೆನೆ ಗಮನ ಇರ್ಬೇಕು. ಡು ಯು ಅಂಡರ್ಸ್ಟ್ಯಾಂಡ್? ಎಸ್ ಮೇಡಮ್. ಇನ್ನೊಂದ್ಸಲ ಲೇಟ್ ಆಗಿ ಬರೋದು, ಕ್ಯಾಶುವಲ್ ಆಗಿರೋದು ರಿಪೀಟ್ ಆಗ್ಬಾರ್ದು. ಕೆಸ್ ಮಾಡಿ. ಹೋಗ್ ನಿಂತ್ಕೋ. ಸಾರಿ ಮೇಡಮ್. ರೀ ಜ್ವಾಲಾನು ಏನ್ ಬಂದಿಲ್ಲ ರೀ. ಅಪ್ಪ ನನ್ ಮಗ ಸುಸ್ತಾಗಿರ್ತಾನೆ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡೋಣ, ಅವನಾಗೆ ಎದ್ದೇಳಿ. ನಡೀರಿ ನಾವೆಲ್ಲ ಹೋಗೋಣ. ರುತೀಟೆ ನಡ್ಯೋ. ಅಲ್ಲ ನೀವೆಲ್ಲ ಯಾಕಮ್ಮ ಹಿಂಗ್ ನೋಡ್ತೀರಾ ಬೆಳಗ್ಗೆನೆ? ದಿನ ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗೋ ಮಗ ಈಗ ಮಲಗಿನಾದ್ರೆ ಏನ್ ಅನ್ಕೋಬೇಕು? ಇವಾಗ ಎದ್ದಿದ್ದೆ ಜಾಗಿಂಗ್ ಹೋಗತ್ತಕ್ಕಪ್ಪ. ಹೋಗ್ತೇನೆ. ಟೈಮ್ ಎಷ್ಟು ಗೊತ್ತೇ ನನ್ಗೆ? 10:30. ಮಧ್ಯಾಹ್ನ ಊಟದ ಸಮಯ ಆಗ್ತಾ ಬಂತು. 10:30ನಾ? ಯಾಕೆ ಗುರುವೆ ಅತ್ಗೆ ಇಲ್ದೆ ರಾತ್ರಿ ಸರಿಯಾಗಿ ನಿದ್ದೆ ಬರ್ಲಿಲ್ವಾ? ಒಂಟಿ ದನ ಕಾಡಿರ್ಬೇಕು ಅನ್ಸುತ್ತೆ. ಮತ್ತೆ ಕಾಡ್ದೆ ಇರುತ್ತಾ? ನನ್ ಮಗ ಅವ್ನ್ ಹೆಂಡ್ತಿನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಎಷ್ಟೊತ್ತು ಮಲಗಿದೀಯ ಅಜಿತಾ? ವಾಪಸ್ ಬಂದು ಮಲಗಿದಾಗ ಒಂದು 7 ಗಂಟೆ 8 ಗಂಟೆ ಆಗಿರ್ಬೋದರ. ವಾಪಸ್ ಬಂದಾಗ್ಲಾ? ಹಾಗಾದ್ರೆ ನೀವಿಬ್ರು ಎಲ್ಲಿ ಹೋಗಿದ್ರಿ? ಸತ್ಯನಾ, ನಾವಿಬ್ರು ವಾಕಿಂಗ್ ಸ್ಟೋರಿ ಎಲ್ಲ ಮನೆಯವ್ರ ಮುಂದೆ ಹೇಳ್ಬೇಕಾ? ಸುಮ್ನೆ ನೀವು. ಮತ್ತೆ ಈಗ ವಾಕಿಂಗ್ ಹೋಗೋದಕ್ಕೆ ಎದ್ದೇಳ್ತಾ ಇದೀನಿ ಅಂತ ಹೇಳ್ದಲ್ವಾ? ಆಗ್ತಾನೆ ಎದ್ನಲ್ಲಮ್ಮ, ನಿದ್ದೆ ಗಣ್ಣಲ್ಲಿ ಏನೋ ಮಾತಾಡಿದೀನಮ್ಮ. ನಾನ್ ಬೆಳಿಗ್ಗೆ ಹೋಗ್ ಬಂದಿದ್ ಮರ್ತೋಗ್ಬಿಟ್ಟಿದೀನಿ ಅಷ್ಟೇ. ವಾಕಿಂಗ್ ಹೋಗಿದ್ರಾ? ಎಲ್ಗೆ? ಪೊಲೀಸ್ ತರಬೇತಿ ಶಾಲೆ. ಓ, ಪೊಲೀಸ್ ಟ್ರೈನಿಂಗ್ ಹತ್ರ. ನಿನಗೇನೋ ಕೆಲಸ ಬೆಳಗ್ಗೆ? ಭೂಮಿ ನೋಡೋದಕ್ ಹೋಗಿದ್ಯೇನೋ? ಅಯ್ಯೋ ಕರ್ಮ. ಇದಕ್ಕೆ ನಾನ್ ಹೇಳಿದ್ದು ಅವಳನ್ನ ಬಿಟ್ಟು 1 ನಿಮಿಷನೂ ನೀನ್ ಇರಲ್ಲ. ಟ್ರೈನಿಂಗ್ ಗೀನಿಂಗ್ ಅಂತ ಅವಳನ್ನ ಎಲ್ಲೂ ಕಳಿಸ್ಬೇಡ ಅಂತ. ನನ್ ಮಾತೆಲ್ಲೋ ಕೇಳ್ದೆ ನೀನು. ಈಗ ನೋಡು. ನಾನು ಹೋಗಿದ್ದು ಭೂಮಿನ ನೋಡ್ಬೇಕು ಅಂತಲ್ಲಮ್ಮ. ಮತ್ತೆ ಆಕ್ಚುಲಿ ನಾನೊಂದು ಅಲಾರ್ಮ್ ಕ್ಲಾಕ್ ನ ಅವಳಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದೆ. ಅದನ್ನ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ಲು. ಅಲ್ಲಿ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಬೆಳಿಗ್ಗೆ ಹೊತ್ತು ಆನ್ ಟೈಮ್ ಗೆದೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಪನಿಷ್ಮೆಂಟ್ ಗಳು ಜೋರಾಗಿ ಕೊಡ್ತಾರೆ. ಹಾಗಾಗಿ ಅವಳದನ್ನ ಫೇಸ್ ಮಾಡಬಾರ್ದು ಅಂತ ಬಿಟ್ಟು ಹೋಗಿದ್ದ ಅಲಾರ್ಮ್ ಕ್ಲಾಕ್ ನ ಅವಳಿಗೆ ಕೊಡೋದಕ್ಕೆ ಅಂತ ಹೋಗಿದ್ದಿದ್ದ ಅಷ್ಟೇ. ಅದಕ್ಕೆ ಕೋಳಿ ಕೂಗೋಕ್ ಮುಂಚೆ ನನ್ನ ಬೈಕಲ್ಲಿ ರಾಕೆಟ್ ಸ್ಪೀಡ್ ಅಲ್ಲಿ ನನ್ನೇ ಕರ್ಕೊಂಡು. ಸತ್ಯಣ್ಣ, ನೀವು ಸುಮ್ಮನೆ ರೀ ಸತ್ಯಣ್ಣ. ಟ್ರೈನಿಂಗ್ ಇನ್ಸ್ಪೆಕ್ಟರ್ ಹತ್ರ ಅವಳು ಬೈಸ್ಕೊಂಬಾರ್ದು ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಕೊಡೋದಕ್ಕೆ ಹೋಗಿದ್ದ ಅಷ್ಟೇ. ನೀವ್ ಒಳ್ಳೆ ನೋಡ್ದ್ಯಾ ನನ್ ಮಗ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದಾನೆ ಅಂತ. ನೀನು ಇವನು ನೋಡಿ ಕಲ್ತ್ಕೋ. ಹೆಂಡತಿನ ಹೇಗ್ ಪ್ರೀತಿಸ್ಬೇಕು, ಎಷ್ಟು ಪ್ರೀತಿಸ್ಬೇಕು ಅಂತ. ಅಂಜು, ನಾನ್ ನೆನೆ ರಾತ್ರಿ ನಿನ್ಗೇನ್ ಹೇಳ್ದೆ? ಅದು ಕರೆಕ್ಟ್ ಅಲ್ವಾ? ಹೌದು. ಏನ್ ಹೇಳಿದ್ವು? ಅಪ್ಪ, ಅದು ಅಣ್ಣ ಅದಕ್ಕೆ ತರ ಒಂದು ಬ್ಯೂಟಿಫುಲ್ ಪೇರ್ ನ ನೋಡೋದು ತುಂಬಾ ಕಷ್ಟ ಅಂತ ಹೇಳಿದ್ದೆ ಅಲ್ವಾ ಅಂಜು? ಹೌದು. ನನ್ ಮಗ ಸೊಸೆದು ಆ ದೇವ್ರೇ ಒಂದ್ ಮಾಡಿರೋ ಜೋಡಿ ಗೊತ್ತಾ? ನೋಡು ಭೂಮಿ ಹೆಸರು ಹೇಳ್ತಿದ್ದಾಗೆ ನನ್ ಮಗನ್ ಮುಖ ಬಾಡ್ ಹೋಯ್ತು ಅಲ್ವೇನೋ? ಹಾಗೆಲ್ಲ ಏನೂ ಇಲ್ಲ ಅಮ್ಮ. ನನ್ ಟೈಮ್ ಆಗ್ತದೆ, ನಾನು ಹೋಗಿ ಫ್ರೆಶ್ ಅಪ್ ಬರ್ತೀನಿ. ಒಂಚೂರು ಸೈಡ್ ನನಗ್ ಗೊತ್ತು ನೀನ್ ಸುಳ್ಳು ಹೇಳ್ತಿದೀಯಾ. ಹೋಗು ನಾನ್ ಬೇಜಾರ್ ಮಾಡ್ಕೋತೀನಿ ಅಂತ ಸುಳ್ಳು ಹೇಳ್ತಿದ್ಯಾ. ನೋಡ್ರಿ ನನ್ ಮಗನ ಅವಸ್ಥೆನ. ಒಂದೇ ಒಂದು ದಿನಕ್ಕೆ ಸ್ವರ್ಗೋಗಿದ್ದಾನಲ್ರಿ. ಅಯ್ಯೋ, ಎಷ್ಟು ಸರ್ವೋಗ್ಬಿಡದನ್ ಕಡೆ. ಯಾವಾಗ್ಲೂ ಅಮ್ಮ ಮಗನ್ ಬರೀ ಡೌಗಳೇ. ಏನ್ರಿ ಡೌಗಳು ರೀ. ಇಷ್ಟ ದಿನ ನನ್ನೊಬ್ಳನ್ನು ಡವ್ ಸಂಗೀತ ಅಂತ ಕರಿತಿದ್ರಿ. ಈಗ ಏನ್ರಿ ನಿಮ್ದು ತರ್ಲೆ? ನನ್ ಮಗನ ಡವ್ ಅಜಿತ ಅಂತ ಕರಿತಿದ್ದೀರಾ? ಯಾಕ್ರಿ? ಕೇಳಿಸ್ಕೊ, ನಿನಗೆ ಡವ್ ಸಂಗೀತ ಅಂತ ಕರೆದಿದ್ದು ನಾನಲ್ಲ. ಕಾಲೇಜಲ್ಲಿರೋ ನಿನ್ ಫ್ರೆಂಡ್ಸ್ಗಳು ನಿನ್ನ ಡವ್ ಸಂಗೀತ ಅಂತ ಕರಿತಿದ್ರು. ಇವನಿಗೆ ನಾನು ಡವ್ ಅಜಿತ ಅಂತ ಕರಿತೀನಿ. ನೋಡಿ, ನೀವು ಸುಮ್ನೆ ನನ್ನ ಕೆಣಕ್ತಾ ಇದ್ದೀರಿ. ನನ್ ತಲೆ ಕೆಟ್ರೆ ತರ್ಲೆ. ಅಮ್ಮ, ಇಲ್ಲಿ ಜಗಳ ಆಡಿದ್ ಸಾಕು. ನೀ ನಂಗೆ ಕಾಫಿ ಕೊಡು. ಕಾಫಿ ಕೊಡ್ತಾ ನನ್ ಫ್ಲಾಶ್ ಬ್ಯಾಕ್ ಸ್ಟೋರೀಸ್ ಎಲ್ಲ ಹೇಳು ಬಾಮ್ಮ. ನೋಡಿ, ಇದೇ ಕೊನೆ. ನಿಮ್ ಮಗುಂಗೋಸ್ಕರ ಸುಮ್ನೆ ಬಿಡ್ತಾ ಇದ್ದೀನಿ ನಿಮ್ಮನ್ನ. ಆಗ ನಾವ್ಯಾರೋ ನೀವ್ಯಾರು, ಆದ್ರೆ ಈಗ ಒಂದೇ ಮನೆಯವ್ರು ಆಗ್ಬಿಟ್ಟಿ. ಕತೆ ಸೈಡ್ ಗಿಡ. ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕು ಅಂತ ಯಾಕೆ ಮೆಸೇಜ್ ಕಳಿಸಿದ್ದೆ? ಬೇಡ, ನಿನ್ನಿಂದ ನಾನು ಒಂದ್ ಹೆಲ್ಪ್ ಆಗ್ಬೇಕು. ಹೆಲ್ಪ್? ಏನದು? ಮನೆಯವರೆಲ್ಲ ಅಗ್ನೆಸ್ಟ್, ಫ್ರೆಂಡ್ಸ್ ಎಲ್ಲ ಕೈ ಬಿಟ್ರು. ಬೇಲ್ ಕೊಟ್ಟು ಜೈಲಿಂದ ಬಿಡಿಸೋರು ಯಾರು ಇಲ್ಲ, ನಿಮ್ಮನ್ ಬಿಟ್ರೆ. ನಾನ್ ಯಾಕೆ ನಿನ್ನ ಜೈಲಿಂದ ಹೊರಗ್ ತರ್ಬೇಕು? ಅದು ನಮ್ಮನೆ ಹುಡುಗ ಅಜಿತ್ ನಿನ್ನ ಅರೆಸ್ಟ್ ಮಾಡಿರೋವಾಗ. ನನ್ನ ಮಾತ್ರ ಅರೆಸ್ಟ್ ಮಾಡ್ದ ಅವನು, ನಿಮ್ಮನ್ ಮಾಡ್ಲಿಲ್ವಾ? ನಾನ್ ಜೈಲಲ್ಲಿದ್ರು ಎಲ್ಲಾ ಕತೆ ಗೊತ್ತಾಗತ್ತೆ ನನಗೆ. ಶಾರದನ್ನ ಅಟ್ಯಾಕ್ ಮಾಡಿಸಿದ್ದು ನೀವು ಅನ್ನೋ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಮಾತ್ರ ಇದಾನೆ ಅಜಿತ್. ಅವನ್ಗೆ ನನ್ನ ಕಡೆಯಿಂದ ಸ್ವಲ್ಪ ಹೆಲ್ಪ್ ಸಿಕ್ತು ಅನ್ಕಳಿ. ಹಂಗ್ ಸುತ್ತಿ ಹಿಂಗ್ ಸುತ್ತಿ ನಿಮ್ ಗಂಡ ರಮಣ ಯಾಕೆ ಪ್ರಾಣ ಕಳ್ಕೊಂಡ್ರು, ಅದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ಅವ್ನು ಗೊತ್ತಾಗ್ಬಿಡತ್. ಆಗ ನೀವು ನನ್ನ ಪಕ್ಕದ ಸೆಲ್ಲಲ್ಲೇ ಇರ್ಬೇಕಾಗತ್ತೆ. ಏನು ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಇಲ್ಲ ಮೇಡಮ್, ಇಬ್ರಿಗೂ ಕಾಮನ್ ದುಶ್ಮನ್ ಒಬ್ನೆ ಆ ಅಜಿತ. ಅವನನ್ನ ಹಂಗೆ ಹೊಡೆದು 6 ಅಡಿ ಹಳ್ಳಕ್ಕೆ ಇಳಿಸ್ಬೇಕು ಅಂತ ನನಗೆ ಎಷ್ಟು ಕೋಪ ಇದೆಯೋ ಅದ್ರ 2ರಷ್ಟು ನಿಮಗಿದೆ ಅಂತ ನನಗೆ ಗೊತ್ತು. ಶತ್ರುಗೆ ಶತ್ರು ಗೆಳೆಯ ಅನ್ನೋ ತರ ನಾವಿಬ್ರು ಒಂದಾದ್ರೆ ಅವ್ನ್ ಸಲೀಸಾಗಿ ನೀರ್
ಕೊಡಿಸಬಹುದು. ಆ ಅಜಿತ ನಿಮ್ ಮೇಲೆ ಹಾಕಿರೋ ಕೇಸ್ಗಳಿಂದ ಈಸಿಯಾಗಿ ತಪ್ಪಿಸ್ಕೊ. ಹಾಗೆ ನೀವು ಅಮಾಯಕರು ಅನ್ನೋ ಪಟ್ಟಾನೂ ತಗೋಬಹುದು. ಹೌದಾ? ಹೇಗೆ? ಸೂಪರ್ ಆಗಿದೆ ಪ್ಲಾನ್. ಐ ಆಮ್ ಇಂಪ್ರೆಸ್ಡ್. ರಾಜೇಂದ್ರ, ಡೋಂಟ್ ವರಿ. ಆದಷ್ಟು ಬೇಗ ಜೈಲಿಂದ ನಿನ್ನನ್ನ ಹೊರಗ್ ತರೋ ಜವಾಬ್ದಾರಿ ನಾನೇನ್ ಮಾಡ್ಬೇಕು? ಬೇಡ, ನಾನ್ ಹೇಳೋ ಕಡೆ ಹೋಗಿ ಒಬ್ಬರ ಮೀಟ್ ಮಾಡ್ಬೇಕು. ನಾನ್ ಮಾಡಿದ ತಪ್ಪಿಂದ ನೀನ್ ಬೈಸ್ಕೊಳ್ಬೇಕಾಯ್ತು. ಐ ಆಮ್ ಸಾರಿ ಭೂಮಿ. ಪರವಾಗಿಲ್ಲ. ಪರವಾಗಿಲ್ಲ ಅಂತೀಯಾ? ಅದ್ರ ಕಣ್ಣಲ್ಲಿ ನೀರ್ ಯಾಕೆ? ಈ ಕಣ್ಣೀರು ಮೇಡಮ್ ಪನಿಷ್ಮೆಂಟ್ ಕೊಟ್ಟಿದ್ದಕ್ಕಲ್ಲ. ಮತ್ತೆ? ನನ್ ಮನೆಯವ್ರ ನೆನ್ಪಾದ್ರು. ನನ್ ಮನೇಲಿ ಒಂದೇ ಒಂದ್ ಕ್ಷಣ ಸಪ್ಪಗಾದ್ರೆ ಸಾಕು, ಮನೆಯವರೆಲ್ಲ ಸೇರ್ಬಿಡುವರು. ಯಾಕೆ ಭೂಮಿ ಏನಾಯ್ತು ಅಂತ 1000 ಪ್ರಶ್ನೆ ಕೇಳೋರು. ವಾಪಸ್ ನನ್ ಮುಖದಲ್ಲಿ ನಗು ಬರೋ ತನಕ ಇವ್ರಿಗೂ ನೆಮ್ಮದಿನೇ ಇರ್ತಾ ಇರ್ಲಿಲ್ಲ. ಏನಾದ್ರೂ ಮಾಡಿ ನನ್ ಮುಖದಲ್ಲಿ ನಗು ತರ್ಸೋರು. ಆದ್ರೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ನಾನಿದ್ದೀನಿ, ಫ್ರೆಂಡ್ ಆಗಿ ನಾನಿದ್ದೀನಿ. ನೀನ್ ಹೇಗಿದ್ಯಾ ಅಂತ ಕೇಳೋದಕ್ಕೆ ಯಾರಿಗ್ ಜನ ಇದಾರೋ ಅವ್ರೇ ನಿಜವಾದ ಅದೃಷ್ಟವಂತರು, ಶ್ರೀಮಂತರು. ನನ್ ಕನ್ಸಿಗೋಸ್ಕರ ನಾನ್ ಎಲ್ಲಾನು ಬಿಟ್ಟು ಬಂದಿದ್ದೀನಿ. ನನ್ ಮನೆಯವ್ರು ಯಾಕೋ ನನಗ್ ತುಂಬಾ ನೆನಪಾಗ್ತಿದಾರೆ. ಹಾಗಿದ್ರೆ ನನ್ನಿಂದ ಒಳ್ಳೇದೇ ಆಯ್ತು. ಒಳ್ಳೇದು ನಿನ್ನಿಂದ ಸರಿ ಹೋಯ್ತು. ಹಾಗಾದ್ರೆ ಮೇಡಮ್ ಹೇಳ್ದಾಗೆ ಗ್ರೌಂಡ್ ಸುತ್ತ ಓಡು, ನಿಂಗೂ ಗೊತ್ತಾಗುತ್ತೆ. ಅಯ್ಯೋ ಭೂಮಿ, ನಾನು ಹಾಗೆ ಹೇಳಿಲ್ಲ. ಈ ಶಿಕ್ಷೆಯಿಂದ ನೀವು ನಿನ್ ಮನೆಯವ್ರ ಪ್ರೀತಿ ನೆನ್ಪಾಯ್ತಲ್ವಾ, ಅದನ್ನ ಹೇಳ್ದೆ. ನೆನ್ಪಾಗೋದ್ರಿಂದ ಏನ್ ಪ್ರಯೋಜನ? ಕಡೆ ಪಕ್ಷ ಅವ್ರೊಟ್ಟಿಗೆ ಮಾತಾಡೋದಕ್ಕೂ ಆಗಲ್ವಲ್ಲ. ಮಾತಾಡ್ಬೋದು. ಹೇಗೆ? ಅಯ್ಯೋ, ಫೋನು ಇದೇ ನಿನ್ನತ್ರ. ಅಡ್ಜಸ್ಟ್ಮೆಂಟ್. ನಮ್ ಟ್ರೈನಿಂಗ್ ಆಫೀಸರ್ ಇದಾರಲ್ವಾ, ಅವ್ರ ಅಸಿಸ್ಟೆಂಟ್ಗೆ ಮಸ್ಕಾ ಚಸ್ಕಾ ಹೊಡೆದು ಇಸ್ಕೊಂಡ್ ಬಂದಿದ್ದೀನಿ. 5 ನಿಮಿಷ ಟೈಮು. ಬೇಗ ನಿಮ್ ಮನೆಯವ್ರ ಹತ್ರ ಮಾತಾಡ್ಬೋದು. ಅಯ್ಯೋ, ಇದರಿಂದ ಏನಾದ್ರು ತೊಂದ್ರೆ ಆಗೋದ್ರೆ? ಏನು ತೊಂದರೆ ಆಗಲ್ಲ, ನಿಮ್ ಬೇಗ ಮಾತಾಡ್ತೋ. ನಾನು ನೋಡ್ತೇವೆ. ಏಕೆ? ಥ್ಯಾಂಕ್ಸ್. ಬೇಗ ಮಾತಾಡ. ಶಾರದಾ, ಕಾಫಿ ಶ್ರವಣ, ಕಾಫಿ ತಗೋಣ. ಥ್ಯಾಂಕ್ ಯು. ಅಯ್ಯೋ ದಡ್ಡ, ಫೋನ್ ಅಲ್ಲಿದೆ, ಇಲ್ಲಿ ಹುಡುಕ್ತಾ ಇದೆಯಲ್ಲ, ತಂದ್ಕೊಡ್ತೀನಿ ಇರು. ಯಾರ್ದಕ್ಕ ಫೋನು? ಯಾರ್ದೋ ಗೊತ್ತಿಲ್ಲ ಕಣೋ, ಹೆಸರು ಬರ್ತಾ ಇಲ್ಲ. ತಗೋ ಮಾತಾಡು. ಹಲೋ ಹಲೋ ದೊಡ್ಡ ಸಾಹೇಬ್ರೆ, ಹೇಗಿದ್ದೀರಾ? ಅರೆ ಭೂಮಿ, ಅಕ್ಕ ಭೂಮಿ, ಭೂಮಿನ? ಅಯ್ಯೋ, ಸ್ಪೀಕರ್ ಅನ್ಬಿಡು. ಹೇಗಿದೆ ಮಗಳೇ? ನಾನ್ ಚೆನ್ನಾಗಿಲ್ಲ ದೊಡ್ಡ ಸಾಹೇಬ್ರೆ. ಯಾಕಂದ, ಏನಾಯ್ತು? ಬಂದಿದ್ ಮೊದಲನೇ ದಿನನೇ ಪನಿಷ್ಮೆಂಟ್. ಗ್ರೌಂಡ್ ಸುತ್ತ 5 ರೌಂಡ್ ಓಡಿಸ್ಬಿಟ್ರು. ಏನೋ ತಪ್ಪು ಮಾಡಿರ್ತೀಯ, ಅದಕ್ಕೆ ಓಡು ಅಂತ ಪನಿಷ್ಮೆಂಟ್ ಕೊಟ್ಟಿರ್ತಾರೆ. ಸುಮ್ನೆ ಅವ್ರ ಮೇಲೆಲ್ಲ ಹೇಳ್ಬಾರ್ದು. ನಿನ್ಗೊಂದ್ ವಿಷಯ ಗೊತ್ತಾ? ಏನು? ನಾನು ಹೊಸದಾಗಿ ಪೊಲೀಸ್ ಟ್ರೈನಿಂಗ್ ಅಂತ ಸೇರ್ಕೊಂಡಾಗ ನನಗೂ ಪನಿಷ್ಮೆಂಟ್ ಕೊಟ್ಟಿದ್ರು. ಸ್ವಲ್ಪ ಸುಖವಾಗಿ ಬೆಳೆದಿದ್ ಬಾಡಿ ಅಲ್ವಾ, ಸೋಂಬೇರಿತನ ಜಾಸ್ತಿ. 5 ಗಂಟೆಗೆ ಅಸೆಂಬಲ್ ಆಗೋ ಗ್ರೌಂಡ್ಗೆ 6:30 ಹೋಗಿದ್ದೆ. ನಿನ್ನ ಪುಣ್ಯ 5 ರೌಂಡ್ ಕೊಟ್ಟಿದ್ದಾರೆ, ನನಗೆ 10 ರೌಂಡ್ ಓಡಿಸಿದ್ರು ಗೊತ್ತಾ? ಆಮೇಲೆ ಏನಾಯ್ತು ಗೊತ್ತಾ? ಏನಾಯ್ತು? ಈ ಶ್ರವಣ್ಗೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಇಯರ್ ಅನ್ನೋ ಅವಾರ್ಡ್ ಬಂತು. ಹೌದಾ? ಏನ್ ಅನ್ಕೊಂಡಿ? ಹೌದು. ಅಲ್ಲಿ ಮೊಬೈಲ್ ಯೂಸ್ ಮಾಡಂಗಿಲ್ವಲ್ಲ, ನೀನು ತಗೊಂಡೋಗಿಲ್ಲ. ಇದ್ಯಾರ ನಂಬರ್ ಭೂಮಿ? ಇಲ್ಲ, ಹೆಂಗೋ ಅಡ್ಜಸ್ಟ್ ಮಾಡಿ ಕೊಟ್ಬಿಟ. ಭೂಮಿ, ಈ ತರ ಎಲ್ಲ ಮಾಡೋದು ತಪ್ಪಲ್ವಕಂದ. ನೀನೇನಾದ್ರು ಸಿಕ್ಕಾಕೊಂಡ್ರೆ ಮತ್ತೆ ಪನಿಷ್ಮೆಂಟ್ ಕೊಡ್ತಾರೆ ನಿನ್ಗೆ. ದೊಡ್ಡ ಸಾಹೇಬ್ರೆ, ನಂಗ್ ನೀವೆಲ್ಲ ತುಂಬಾ ನೆನ್ಪಾಗೋದ್ರಿ, ಅದಕ್ಕೆ ನಾನು ಇಸ್ಕೊಂಡ್ಬಿಟ್ಟೆ. ಇನ್ನೊಂದ್ಸತಿ ಈಗೆಲ್ಲ ಮಾಡಲ್ಲ. ಸಾರಿ. ಗುಡ್ ಗರ್ಲ್. ಭೂಮಿ, ಒಂದು ವಿಷಯ ನೆನ್ಪಲ್ಲಿಟ್ಕೋ. ಡಿಪಾರ್ಟ್ಮೆಂಟ್ ಅಂದ್ರೆ ಡಿಸಿಪ್ಲಿನ್. ಫಿಸಿಕಲಿ ಮೆಂಟಲಿ ಫಿಟ್ ಆಗಿದ್ರೆ ಮಾತ್ರ ಎಂತ ಪ್ರಾಬ್ಲಮ್ ಅಂದ್ರೂ ನಾವು ಧೈರ್ಯವಾಗಿ ಫೇಸ್ ಮಾಡಬಹುದು. ಗೊತ್ತಾಯ್ತಾ? ಮಾಡ್ತಾಳೆ ಕೂಡ. ಭೂಮಿ ಅತ್ತೆ, ಶ್ರವಣ್ ಹತ್ರ ಹೇಳ್ತಿದ್ದೆ ಪನಿಷ್ಮೆಂಟ್ ಕೊಟ್ರು ಅಂತ. ಗ್ರೌಂಡ್ ಎಲ್ಲ 5 ರೌಂಡ್ ಓಡ್ಸುದ್ರಾ? ನಿಂಗ್ ಚೆನ್ನಾಗ್ ಕಾಲ್ ನೋವು ಬಂದಿರುತ್ತೆ ಅಲ್ವಾ? ಭೂಮಿ, ಈಗ್ಲೂ ಕಾಲ ಮಿಂಚಿಲ್ಲ. ಅವ್ರಿಗೆ ಹೇಳ್ಬಿಡು ನಾನ್ ಮನೆಗ್ ಹೋಗ್ತೀನಿ ಅಂತ. ಅಕಸ್ಮಾತ್ ಏನಾದ್ರು ಅವ್ರು ಬಿಡಲ್ಲ ಅಂದ್ರೆ ಕಾಂಪೌಂಡ್ ಹಾರ್ಕೊಂಡಾದ್ರೂ ಸರಿ, ಬಂದ್ಬಿಡು ಮನೆಗೆ. ಯಾಕೆ ಹೀಗೆಲ್ಲ ಮಾತಾಡಿ ಅವಳು ಉತ್ಸಾಹನ ಕಡಿಮೆ ಮಾಡ್ತಿದೀಯಾ? ಫೋನ್ ಕೊಡು ಇಲ್ಲಿ. ಭೂಮಿ, ಅಜ್ಜಿ ಮಾತಾಡ್ತಾರ ನೋಡು, ತಗೊಳು. ಭೂಮಿ ಅಜ್ಜಿ, ನೀನ್ ನಮ್ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ನೀನ್ ಅಲ್ಲಿ ಹೋಗಿರೋದು ನಿಮ್ಮ ಅಪ್ಪನ್ ಕನ್ಸು ಪೂರೈಸೋದಕ್ಕೆ. ಅದ್ರ ಕಡೆ ಮಾತ್ರ ಗಮನ ಇರ್ಲಿ. ಈ ದೇವರ ಸನ್ನದಿ ಎಮ್ಮೆ ನೀನು ಸಾಧಿಸ್ಬಿಟ್ಟೆ ಅಲ್ಲಿಂದ ವಾಪಸ್ ಬರ್ಬೇಕು ನೀನು. ಖಂಡಿತ ಅಜ್ಜಿ. ಅದ್ಕೆ ಮೈದು ಅಲಾರ್ಮ್ ಕ್ಲಾಕ್ ನ ಮರ್ತು ಬಿಟ್ಟಿದ್ರಂತೆ, ಅದನ್ ಕೊಡಕ್ಕೆ ನಮ್ಮಣ್ಣ ಓಡ್ ಬಂದಿದ್ನಂತೆ. ಭೂಮಿ, ಅಜಿತಾ ನಿನ್ಗೋಸ್ಕರ ತುಂಬಾ ಹೊತ್ತು ಗೇಟ್ ಅಲ್ಲಿ ಕಾದ, ಆದ್ರೆ ನೀನ್ ಬರ್ಲೇ ಇಲ್ಲ. ಸತ್ಯಣ್ಣ, ಮನುಷ್ಯರು ಎಷ್ಟೇ ದೂರ ಆದ್ರೂ ಮನ್ಸುಗಳ ಹತ್ರದಲ್ಲೇ ಇರತ್ತಂತೆ ನೋಡಿ. ಅದ್ಕೆ ನೀವ್ ಯಾವಾಗ್ಲೂ ಹೀಗೆ ಇರಿ. ನಮ್ಗೆ ನೀವೇ ಇನ್ಸ್ಪಿರೇಷನ್. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ ಅಂಜು? ಹಾಗೆ ಹುಟ್ಟಿದಬ್ಬದ ಶುಭಾಶಯಗಳು. ಅಕ್ಕ, ನನ್ ಬರ್ಡೇ ಇರೋದು ನಾಳೆ. ನನಗ್ ಗೊತ್ತು ಅಂಜು, ಆದ್ರೆ ಇಲ್ಲಿ ಫೋನ್ ಉಪಯೋಗಿಸೋ ಆಗಿಲ್ಲ. ನಾಳೆ ನಂಗೆ ಫೋನ್ ಸಿಗುತ್ತೋ ಇಲ್ವೋ, ಅದಕ್ಕೆ ಇವತ್ ಫೋನ್ ಸಿಕ್ಕಿದ್ಯಲ್ಲ, ಇವತ್ತೇ ನಿಂಗೆ ಹುಟ್ಟಿದಬ್ಬ ಶುಭಾಶಯ ಹೇಳ್ಬಿಟ್ಟೆ. ಬೇಜಾರ್ ಮಾಡ್ಕೋಬೇಡ. ಅಕ್ಕ, ನೀನ್ ನಮ್ಮಿಂದ ದೂರ ಇರೋದೇ ನಮ್ಗೆಲ್ರಿಗೂ ಬೇಜಾರು. ಆದಷ್ಟು ಬೇಗ ಟ್ರೈನಿಂಗ್ ಮುಗಿಸ್ಕೊಂಡು ಬೇಗ ಬಂದ್ಬಿಡು. ನೀನಿಲ್ಲ ಅಂತ ಮನೆಯೆಲ್ಲ ಬಿಕೋ ಅಂತ ಇದೆ. ಅಂಜು, ನಚಿ, ಅಜ್ಜಿ, ಸಂಗೀತಮ್ಮ, ಶ್ರವಣ್ ಎಲ್ಲ ಇವ್ರವ್ರೆ ಮಾತಾಡ್ಕೊತಿದಾರೆ. ಅವ್ರ ಗಂಡನ್ ನೋಡು ಹೆಂಗೆ ಪಾಪ ಕೈ ಇಸ್ಕೊಂಡ್ ನಿಂತ್ಕೊಂಡಿದ್ದಾರೆ. ಗಂಡನ ಕೋಡ್ ಒಂಚೂರು ಮಾತಾಡ್ಲಿ. ಅಲ್ಲ ಶಾರದಮ್ಮ, ಮಾತಾಡ್ತೀನ? ಸಾಹೇಬ್ರೆ, ಅಲಾರಾಮ್ ಗಡಿಯಾರ ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಸಾಹೇಬ್ರೆ, ನೀವ್ ಬಂದಿದ್ದೀರಾ ಅಂತ ಗೊತ್ತಾಗಿ ನಾನ್ ಗೇಟ್ ವರ್ಗೂ ಓಡ್ಕೊಂಡ್ ಬಂದೆ. ಆದ್ರೆ ಅಷ್ಟ್ರಲ್ಲಿ ನೀವ್ ಹೋಗ್ಬಿಟ್ರಿ.
ಹೌದಾ? ಆಕ್ಚುಲಿ ನೀನು ಪೆರೆಡ್ ಗ್ರೌಂಡ್ಗೆ ಹೋಗಿರ್ತೀಯ ಅಂತ ಅನ್ಕೊಂಡು ನಾವ್ ಅಲ್ಲಿಂದ ಹೊರಟ್ಬಿಟ್ವಿ. ಎನಿವೇಸ್ ನೀನ್ ಶ್ರವಣ್ ಮಾವನ ಹತ್ರ ಮಾತಾಡ್ ಪನಿಷ್ಮೆಂಟ್ ಕೊಟ್ರು ಅಂತ. ಪನಿಷ್ಮೆಂಟ್ ಅಂತ ಅನ್ಕೋಬೇಡ. ಇಟ್ಸ್ ಎ ಪಾರ್ಟ್ ಆಫ್ ಟ್ರೈನ್. ಅದನ್ನ ಕಂಪ್ಲೀಟ್ ಮಾಡಿದ್ರೇನೆ ನಿನ್ನ ಸ್ಟ್ರೆಂತ್ ನಿನ್ನ ಫಿಟ್ನೆಸ್ ಅಪ್ಗ್ರೇಡ್ ಆಗಕ್ಕಾಗತ್ತೆ. ಬಿ ಸ್ಟ್ರಾಂಗ್. ನೀನ್ ಏನ್ ಆಡ್ಬೇಕು ಅಂತ ಅನ್ಕೊಂಡು ಅಲ್ಲಿಗೆ ಹೋಗಿದ್ಯೋ ಅದನ್ನ ಕಂಪ್ಲೀಟ್ ಮಾಡು. ಗುಡ್ ಲಕ್. ಥ್ಯಾಂಕ್ ಯು ಸಾಹೇಬ್ರೆ. ಫೋನ್ ಸಾಹೇಬ್ರೆ ನನಗ್ ಫೋನ್ ಇಡ್ತೀನಿ. ಕಟ್ಟಾಗುತ್ತಲ್ವ? ಥ್ಯಾಂಕ್ ಯು. ಏಕೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಾದ್ರೂ ಇದ್ದೀರಾ? ಏನ್ ಕಬ್ಬು. ಹಲೋ, ಯಾರಾದ್ರೂ ಇದ್ದೀರಾ? ಎನಿಬಡಿ? ಜೈಲಿಂದ ಬಂದಾಗಿಂದ ಕೌಡೆ ಕಾಸು ಕಮಾಯಿಲ್ಲ. ಹೊಟ್ಟೆಗೆ ಇಟ್ಟಿಗೆ ಜುಟ್ಟಿಗೆ ಏನ್ ಮಾಡೋದು ಅಂತಿದ್ರಲ್ಲೋ. ಇಲ್ ನೋಡ್ರು, ಬಂಗಾರದ ಅಂಗಡಿನೇ ಬಂದು ಬಾಚ್ಕೊಳ್ಳಿ ಅಂತ ಹೇಳ್ತಾ ಇದೆ. ಏಯ್, ಏನ್ರ ನೋಡ್ತಿದ್ದೀರಾ? ಅಕ್ರಮ್ ಮಚ್ಚಲ್ಲೇ ಅಮಕ್ರ ಅವಳನ್ನ. ಎಷ್ಟೋ ವರ್ಷದ ನಂತರ ಶಾರದಾ ಅವಳಿಗೆ ಇಷ್ಟ ಆಗಿರೋ ಮಲ್ಗೆ ಹೂವನ್ನ ಕಟ್ತಿದ್ದಾಳೆ. ಲಚ್ಚಿ, ನನಗೆ ಅವ್ರಿಗೆ ಹಳೆ ನೆನಪುಗಳೆಲ್ಲ ಮತ್ತೆ ವಾಪಸ್ ಬರ್ತಿರೋ ಚಾನ್ಸಸ್ ಇದೆ ಅಂತ ಅನ್ನಿಸ್ತದ. ಭೂಮಿ